ಮದುವೆ ಅಥವಾ ಲವ್ ರಿಲೇಶನ್ಶಿಪ್ಗೆ ಕಾಲಿಡುವ ಮುನ್ನ ರಾಶಿಗಳ ಹೊಂದಾಣಿಕೆಗೆ ವಿಶೇಷ ಮಹತ್ವ ನೀಡಲಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಗುಣಲಕ್ಷಣಗಳು, ಆಲೋಚನಾ ಲಹರಿ ಹಾಗೂ ನಡವಳಿಕೆಗಳು ಅವರ ರಾಶಿಯ ಮೇಲೆ ಅವಲಂಬಿತವಾಗಿರುತ್ತೆ. ಹೀಗಾಗಿ ಯಾವ ರಾಶಿಯವರೊಂದಿಗೆ ಯಾವ ರಾಶಿಯವರ ಮನಸ್ಥಿತಿ ಹೊಂದಾಣಿಕೆಯಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದು ಸುಖಿ ದಾಂಪತ್ಯಕ್ಕೆ ನಾಂದಿಯಾಗುತ್ತೆ. 12 ರಾಶಿಗಳಿಗೆ ಯಾವ ರಾಶಿಯವರು ಪರ್ಫೆಕ್ಟ್ ಮ್ಯಾಚ್ ಆಗ್ತಾರೆ ಅನ್ನೋದರ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ಬೆಂಕಿ ತತ್ವದ ರಾಶಿಗಳು ಮೇಷ, ಸಿಂಹ, ಧನು. ಈ ರಾಶಿಯವರು ಸಾಮಾನ್ಯವಾಗಿ ಉತ್ಸಾಹಿ, ಕೋಪಿಷ್ಟ ಹಾಗೂ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಬೆಂಕಿ ತತ್ವದ ಈ ರಾಶಿಗಳ ನಡುವೆ ಅದ್ಭುತವಾದ ಹೊಂದಾಣಿಕೆ ಇರುತ್ತೆ. ಮೇಷರಾಶಿಗೆ ಸಿಂಹ ಮತ್ತು ಧನು ರಾಶಿಯವರು ಅತ್ಯುತ್ತಮ ಸಂಗಾತಿಗಳಾಗಬಲ್ಲರು. ಇವರ ದಾಂಪತ್ಯವು ಶಕ್ತಿಯುತವಾಗಿರುತ್ತೆ. ಪರಸ್ಪರರ ಸ್ವಾತಂತ್ರ್ಯವನ್ನ ಇವರು ಅತಿ ಹೆಚ್ಚು ಗೌರವಿಸುತ್ತಾರೆ. ಭೂಮಿ ತತ್ವದ ರಾಶಿಗಳು ವೃಷಭ, ಕನ್ಯಾ, ಮಕರ. ಈ ರಾಶಿಗಳ ಜನರು ಜೀವನದಲ್ಲಿ ಸ್ಥಿರತೆ, ಪ್ರಾಯೋಗಿಕತೆ, ವಾಸ್ತವಿಕತೆ ಮತ್ತು ನಂಬಿಕೆಯನ್ನ ಅತಿ ಹೆಚ್ಚು ಬಯಸ್ತಾರೆ. ವೃಷಭ ರಾಶಿಗೆ ಕನ್ಯಾ ಅಥವಾ ಮಕರ ರಾಶಿಯವರ ಜೊತೆ ಮದುವೆ ಆದರೆ ದಾಂಪತ್ಯದಲ್ಲಿ ಉತ್ತಮ ಅನ್ಯೋನ್ಯತೆ ಹಾಗೂ ಆರ್ಥಿಕ ಸ್ಥಿರತೆ ಇರುತ್ತೆ. ಇವರು ಪರಸ್ಪರರ ಏಳಿಗೆಗೆ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ಸಮಾಜದಲ್ಲಿ ಮಾದರಿ ಜೋಡಿಯಾಗಿ ಗುರುತಿಸಿಕೊಳ್ಳುತ್ತಾರೆ. ವಾಯುತತ್ವದ ರಾಶಿಗಳು ಮಿಥುನ, ತುಲಾ, ಕುಂಭ. ಬುದ್ಧಿವಂತಿಕೆ, ಹೊಸತನ ಮತ್ತು ಸಂವಹನ ಕಲೆಗೆ ಈ ರಾಶಿಯವರು ಹೆಸರುವಾಸಿಯಾದವರು. ಮಿಥುನ ರಾಶಿಗೆ ತುಲಾ ಮತ್ತು ಕುಂಭ ರಾಶಿಯವರೊಂದಿಗೆ ಬೌದ್ಧಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಅತ್ಯುತ್ತಮ ಸಂಬಂಧ ಏರ್ಪಡುತ್ತದೆ. ಇವರ ದಾಂಪತ್ಯ ಜೀವನದಲ್ಲಿ ಸದಾ ಹೊಸ ಆಲೋಚನೆಗಳು ಹಾಗೂ ಸಂತೋಷ ತುಂಬಿರುತ್ತದೆ. ಬಿಡಿಸಿ ಹೇಳುವುದಾದರೆ ಇವರು ಪತಿ ಪತ್ನಿಯರಿಗಿಂತ ಹೆಚ್ಚಾಗಿ ಬೆಸ್ಟ್ ಫ್ರೆಂಡ್ಸ್ ರೀತಿ ಜೀವನ ಸಾಗಿಸ್ತಾರೆ. ಜಲತತ್ವದ ರಾಶಿಗಳು ಕಟಕ, ವೃಶ್ಚಿಕ, ಮೀನ. ಈ 3 ರಾಶಿಯವರು ಭಾವನಾತ್ಮಕ ಹಾಗೂ ಸಂವೇದನಾಶೀಲ ವ್ಯಕ್ತಿಗಳಾಗಿರುತ್ತಾರೆ. ಕಟಕ ರಾಶಿಗೆ ವೃಶ್ಚಿಕ ಮತ್ತು ಮೀನ ರಾಶಿಯವರು ಹೇಳಿ ಮಾಡಿಸಿದ ಪರ್ಫೆಕ್ಟ್ ಜೋಡಿಯಾಗಿರ್ತಾರೆ. ಇವರ ನಡುವೆ ಆಳವಾದ ಪ್ರೀತಿ, ಕಾಳಜಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಇರುವುದರಿಂದ ಇವರ ದಾಂಪತ್ಯ ಜೀವನವು ಅನ್ಯೋನ್ಯವಾಗಿರುತ್ತದೆ. ಇದರ ಹೊರತಾಗಿ ವಿಭಿನ್ನ ತತ್ವಗಳ ನಡುವೆಯೂ ಆಕರ್ಷಣೆ ಇರುತ್ತೆ. ಉದಾಹರಣೆಗೆ ಜಲತತ್ವ ಮತ್ತು ಭೂಮಿ ತತ್ವದ ರಾಶಿಗಳು ಕಟಕ ಮತ್ತು ವೃಷಭ ಪರಸ್ಪರ ಪೂರಕವಾಗಿರುತ್ತವೆ. ಒಟ್ಟಾರೆಯಾಗಿ ನಿಮ್ಮ ಸ್ವಭಾವಕ್ಕೆ ಹೊಂದಿಕೆಯಾಗುವ ರಾಶಿಯವರನ್ನ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ನೆಮ್ಮದಿ ಹಾಗೂ ಯಶಸ್ಸು ಸಿಗುತ್ತದೆ. ಮದುವೆಗೂ ಮುನ್ನ ಜಾತಕ ಮತ್ತು ರಾಶಿಗಳ ಹೊಂದಾಣಿಕೆಯನ್ನು ಒಮ್ಮೆ ಪರಿಶೀಲಿಸಿಕೊಳ್ಳುವುದು ಭವಿಷ್ಯದ ದೃಷ್ಟಿಯಿಂದ ಸೂಕ್ತವಾಗಿರುತ್ತೆ.